ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ. ನಮ್ಮ ಜೊತೆ ಇವತ್ತು ಮೋಸ್ಟ್ ಅವೈಟೆಡ್ ಗೆಸ್ಟ್ ಅಂತಲೇ ಹೇಳ್ಬೋದು. ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಅವರಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಕೂಡ ಇದ್ದಾರೆ. ಅವ್ರಿನ್ಯಾರೂ ಅಲ್ಲ, ಶ್ರೀಕಾಂತ್ ಕಶ್ಯಪ್ ಅವರು. ಈಗ ಚೈತ್ರಾ ಕುಂದಾಪುರ ಕಶ್ಯಪ್ ಆಗಿದ್ದಾರೆ. ಸೊ ಬನ್ನಿ ಅವರಿಬ್ರು ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ. ಹಾಯ್ ಇಬ್ರು, ಹೇಗಿದ್ದೀರಾ? ಚೆನ್ನಾಗಿದೆ. ಫಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಕೂಡ. ಸೊ ಮೇಡಮ್, ಹೇಗಿದೆ ಇದು ಮದುವೆ ಅನುಭವ? ಹೇಗಿದೆ? ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ, ಕೊನೆಗೂ ಕಾಲಿಟ್ಟಿದ್ದೀರಾ. ಸೊ ಹೇಳಿ, ಹೇಗಿದೆ? ಖುಷಿಯಾಗಿದ್ದೀವಿ, ತುಂಬಾ ಏನೋ ವ್ಯತ್ಯಾಸ ಅನ್ನಿಸ್ತಿಲ್ಲ, ಬಟ್ ಹ್ಯಾಪಿ ಆಗಿದ್ದೀವಿ. ಅದಂತೂ. ಸೊ ಫಸ್ಟ್ ಅವಾಗ ದೂರ ಇದ್ರಿ, ಈಗ ಒಟ್ಟಿಗೆ ಇದ್ದೇವೆ. ಡೈಲಿ ಮೀಟ್ ಮಾಡ್ತಿದ್ರಿ? ಡೈಲಿ ಅಂತಿಲ್ಲ, ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ದಾಗ ಮೀಟ್ ಮಾಡ್ತಿದ್ವಿ. ಇಲ್ಲಾಂದ್ರೆ ಅವ್ರ ಮನೇಲಿರೋ ನಾನು ನಮ್ಮ ಮನೇಲಿ ಇರ್ತಿದ್ದೆ. ಸೊ ನಿಮ್ಮ ಮ್ಯಾರೇಜ್ ಲೈಫ್ ಅದು ಚೈತ್ರಾ ಕುಂದಾಪುರ ಅವ್ರ ಜೊತೆ ಹೇಗಿದೆ? ಮನೇಲೂ ಮಾತು ಜಾಸ್ತಿ ಇರುತ್ತಾ, ಹೇಗೆ? ಇಲ್ಲ, ಮನೆಯಲ್ಲಿ ಕಮ್ಮಿ ಇರುತ್ತೆ. ನಾವು ಧನರಾಜ್ ಆಚಾರ್ ಅವ್ರ ವ್ಲಾಗ್ಸ್ ಅಲ್ಲಿ ನೋಡ್ತಾ ಇದ್ವಿ. ಅಂದ್ರೆ ಅವರು ಭಯ ಪಡ್ತಾರೆ ಚೈತ್ರಾ ಅವರು ಅವರಿಗೆ ಅಂತ. ಹೌದಾ? ಭಯ ಪಡಿಸಿದೀರಾ? ಇಟ್ಟಿದ್ದೀರಾ ಭಯ ಎಲ್ಲ? ಭಯ ಪಡ್ತಾರೆ, ಅದು ತೋರಿಸ್ಕೊಳಲ್ಲ. ಅಂದ್ರೆ ನಾನು ಭಯ ಪಡ್ತಿದ್ದೀನಿ ಅಂತ ಇನ್ನೊಬ್ರಿಗೆ ತೋರಿಸ್ಕೊಳಲ್ಲ. ಯಾಕೋ ಗ್ಯಾರಂಟಿ ನ್ಯೂಸ್ ಎಲ್ಲ ನಮ್ಗೆಲ್ಲ ರಿವೀಲ್ ಆಗೋಂಗ್ ಕಾಣುತ್ತೆ. ಅಂದ್ರೆ ಏನದು ಭಯ ಬೇಕು, ಅವ್ರಿಗೆ ಗೊತ್ತು ಒಬ್ಬರ ಮೇಲೆ ಒಂದು ಭಯ ಇರಬೇಕು ಅಂತ. ನನ್ನ ಮೇಲೆ ಭಯ ಇಟ್ಟಿದ್ದಾರೆ. ಅಂದ್ರೆ ನಿಮ್ ತಂಗಿ ಪ್ರೀತಿಯಿಂದ ಭಯ. ಅದು ಹೌದು, ಭಾವನ್ ಕಂಡ್ರೆ ಅಕ್ಕನಿಗೆ ತುಂಬಾ ಭಯ ಅಂತ ಹೇಳಿ. ಸೊ ಹೆಂಗೋ ಒಂದ್ ಸ್ವಲ್ಪ ಭಯ ಇದೆ ಚೈತ್ರಾ ಅವರಿಗೆ ಅಂದ್ರೆ ಅದ್ ನಿಮ್ ಮೇಲೆ ಅಷ್ಟೇ, ಬೇರೆ ಯಾರಿಗೂ ಎದ್ರಲ್ಲ ಅಂತ. ಬೇರೆ ಯಾರಿಗೂ ಎದ್ರಲ್ಲ, ಬೇರೆಯವ್ರಿಗೆಲ್ಲ ಫೈರ್ ಬ್ರ್ಯಾಂಡು, ನಿಮ್ಮ ಹತ್ರ ತಣ್ಣಗಿರೋ ಬ್ರ್ಯಾಂಡು. ಸ್ವಲ್ಪ ಮಾತಾಡ್ತಾರ ಸರ್ ಮನೇಲೂ ಅಷ್ಟೇ ಜೋರಾಗಿ? ಸತ್ಯ ಹೇಳ್ಬೇಕ, ಸತ್ಯನೇ ಹೇಳಿ. ಮಾತಾಡ್ತಾರೆ. ಅಲ್ಲ, ಆ ರೀತಿ ಬಿಗ್ ಬಾಸ್ ಅಲ್ಲೆಲ್ಲ ಮಾತಾಡಿದ ರೀತಿ ಮಾತಾಡಲ್ಲ. ಮಾತಾಡ್ತಾರೆ ಒಂದ್ ಸ್ವಲ್ಪ. ನೀವು ಹೊರಗಡೆ ಮಾತಾಡಲ್ಲ, ಮನೇಲಿ ಜಾಸ್ತಿ. ಅವರು ಹೊರಗಡೆ ಜಾಸ್ತಿ, ಮನೇಲಿ ಕಮ್ಮಿ ಮಾತಾಡ್ತಾರೆ. ಅಂದ್ರೆ ಅವ್ರು ಸೈಲೆಂಟ್. ಮನೆ ಒಳಗಡೆ ಅವ್ರದ್ದೇ ಮಾತು ಪೂರ್ತಿ, ಹೊರಗಡೆ ಸ್ವಲ್ಪ ಓಪನ್ ಅಪ್ ಆಗೋ ತನಕ, ಮಿಂಗಲ್ ಆಗೋ ತನಕ ಅಷ್ಟೇ. ಸ್ವಲ್ಪ ಕಡಿಮೆ ಬೇರೆಯವ್ರ ಜೊತೆ ಬೇಗ ಮಿಂಗಲ್ ಆಗೋದು. ಮಿಂಗಲ್ ಆದ್ರೆ ತುಂಬಾ ಮಾತಾಡ್ತಾರೆ. ಹಂಗೆ ನಾವು ಚೈತ್ರಾ ಅವರಿಗೆ ಈ ಕ್ವಶನ್ ನಾನು ಕೇಳಲೇಬೇಕಂತ ಅನ್ಕೊಂಡಿದೀನಿ. ಹಿಂದೆ ಬಿಗ್ ಬಾಸ್ದು ನಾನು ನಿಮ್ಮನ್ನ ಮಾತಾಡ್ಸಕ್ ಬಂದಾಗ ಸರ್ ಕೂಡ ಇದ್ರು. ಹೌದು, ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಫುಲ್ ಜಾರ್ಕೊಂಡು ಹೋಗ್ಬಿಟ್ಟಿದ್ರು. ಇಲ್ಲ, ಮನೇಲಿ ಯಾರು ನೋಡಿಸ್ತಾರೆ ಅವ್ರನ್ನ ಹಾಕ್ತೀನಿ ಅಂತ. ಇವಾಗ ನೀವೇ ಆನ್ಸರ್ ಮಾಡ್ಬೇಕು ಇದಕ್ಕೆ. ಹೌದು. ಅಲ್ಲ, ಎಲ್ಲರೂ ಕೇಳಿದಾಗ್ಲೂ ಹೆಚ್ಚಿನ ಮೀಡಿಯಾ ಫ್ರೆಂಡ್ಸ್ಗಳಿಗೆ ಈಗ ಎಲ್ಲರೂ ನಿಮಗ್ ಗೊತ್ತು, ಮೀಡಿಯಾದವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದು ಅವರನ್ನೇ. ಯಾರು ಅವರೇ ಅಂತ ಒಂದ್ ಗೆಸ್ ಕೂಡ ಮಾಡಕ್ ಆಗಿಲ್ಲ ಆಗಿತ್ತು. ಬಟ್ ಅಂದ್ರೆ ನಾವ್ ಅದನ್ನ ಇಷ್ಟು ವರ್ಷನೂ ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ. ಏನೋ 10-12 ವರ್ಷದಿಂದ ಇದು ಹಂಗಿರ್ಬೇಕು, ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತಾರಲ್ಲ. ಸೊ ಹಂಗಿರ್ಬೇಕು ಅಂತಲೇ ಅನ್ಕೊಂಡಿದ್ವಿ. ಹಾಗಾಗಿ ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ. ಮನೇಲಿ ಹೇಗೆ ಹೇಳಿದ್ರಿ ಸರ್? ಅವ್ರ ಅಮ್ಮಗೆ ಹೇಗೆ ಅಪ್ರೋಚ್ ಮಾಡಿದ್ರಿ? ತುಂಬಾ ಹಿಂದೆನೆ ಹೇಳಿದ್ದೆ, ತುಂಬಾ ವರ್ಷ ಹಿಂದೆನೆ ಹೇಳಿದ್ದೆ ಅಮ್ಮನಿಗೆ. ಅವ್ರ ರಿಯಾಕ್ಷನ್ ಏನಾಗಿತ್ತು? ಏನಿರ್ಲಿಲ್ಲ, ಖುಷಿ ಆಯ್ತು ಅವ್ರಿಗೆ. ಅವರೇ ಮದುವೆ ಆಗ್ತೇನೆ ಅಂತ ಹೇಳಿದ್ದೆ, ಖುಷಿ ಆಯ್ತು. ನಾನ್ ಮದ್ವೆ ಆಗ್ತೀನಿ ಅನ್ನೋದೇ ಅಮ್ಮಗೆ ವಿಶ್ವಾಸ ಇರ್ಲಿಲ್ಲ. ಸೊ ಒಬ್ಬ ಮದ್ವೆ ಆಗ್ತೀನಿ ಅಂತ ಒಪ್ಪಿದ್ದೆ ಅವ್ರಿಗೊಂದು ಖುಷಿ. ಹಂಗಾಗಿ ಸೊ ಮನೇಲೆಲ್ಲ ತುಂಬಾ ಸ್ಮೂತ್ ಆಗಿ ಹೋಯ್ತು. ಸ್ಮೂತ್ ಆಗಿ ಹೋಯ್ತು. ಅಂದ್ರೆ ನಮ್ಮಮ್ಮಂಗೆ ಸುಮಾರು ವರ್ಷಗಳ ಹಿಂದೆನೆ ಗೊತ್ತಿತ್ತು. ಸೊ ಅವ್ರಿಗೆ ಏನು ಅಬ್ಜೆಕ್ಷನ್ಸ್ ಇರ್ಲಿಲ್ಲ. ಸೊ ಇವ್ರ ಮನೇಲೂ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ್ ತರ ಇದ್ರು ಅಷ್ಟೇ. ಸೊ ಪೂರ್ತಿ 200% ಸ್ಮೂತ್ ಆಗಿ ಹೋಯ್ತು ಅಂತ ಏನೂ ಇಲ್ಲ. ಬಟ್ ಸಂದರ್ಭಗಳು ಅದನ್ನ ಸ್ಮೂತ್ ಮಾಡ್ಕೊಂತ ಹೋಯ್ತು. ನಾವು ಕಾದ್ವಿ, ವೆಯ್ಟ್ ಮಾಡಿದ್ವಿ. ಸೊ ಹಂಗಾಗಿ ಸ್ಮೂತ್ ಆಗೋ ತನಕ ಕಾದ್ವಿ ನಾವು. ಈಗ ಯೂಶಲ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕದ್ದು ಮುಚ್ಚಿ ಮೀಟ್ ಮಾಡೋದು, ಫೋನಲ್ಲಿ 24 hours ಮಾತಾಡೋದು, ಈ ತರ ಎಲ್ಲ ಇರುತ್ತೆ. ನಿಮ್ ಲೈಫಲ್ಲಿ ಆ ತರ ಮೂಮೆಂಟ್ಸ್ ಇದೆಯಾ? ಕ್ರಿಯೇಟ್ ಆಗಿಲ್ಲ? ಡೈಲಿ ಸಿಗ್ತಾ ಇದ್ವು ಅಲ್ಲ, ಅದಕ್ಕೆ ಅವಕಾಶ ಇರ್ಲಿಲ್ಲ. ಡೈಲಿ ಸಿಗ್ತಾ ನನಗೂ ಸೋಷಿಯಲ್ ಲೈಫಲ್ಲಿ ಒಂದು ನೇಮ್ ಇತ್ತು. ಅಂಡ್ ನಾವು ಅದೇ ಕಮಿಟ್ಮೆಂಟ್ಸ್ ಅಲ್ಲಿ ಓಡಾಡ್ತಿದ್ವಲ್ಲ, ಸಂಘಟನೆ ಹಂಗೆ ಅಂತಲೇ ಓಡಾಡ್ತಿದ್ದ ಕಾರಣಕ್ಕೆ ನಮ್ಗದು ಹೋಗ್ಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಅನ್ಸಿದ್ರು ಹೋಗ್ತಿದ್ವು ಏನೋ, ಮತ್ತೆ ಹೋಗೋ ಸಂದರ್ಭಗಳು ಬರಲಿಲ್ಲ. ಸರ್, ಈಗ ನಿಮಗೆ ನನ್ನ ಕ್ವೆಶನ್ ಸರ್, ನನಗೆ ತುಂಬ ಕ್ಯೂರಿಯಾಸಿಟಿ. ನೀವು ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಜಾತಕ ಕೇಳಿದ್ರಂತೆ. ಸೊ ಇದು ಫುಲ್ ಹಿಂದಕ್ಕೆ ಹೋಗೋದಂದ್ರೆ ಕಾಲೇಜ್ ಟೈಮಲ್ಲಿ ನೀವು ಅವ್ರನ್ನ
ಕಾಲೇಜ್ ಟೈಮ್ ಲವ್ ಸ್ಟೋರಿ ಅಂತ ಕೇಳ್ಪಟ್ಟಿದ್ದೀವಿ, ಸೊ ಅದಕ್ಕೆ ನೀವೇ ಕ್ಲಾರಿಟಿ ಕೊಡಬೇಕು. ನಿಮ್ಮ ಬಾಯರನೇ ಕೇಳ್ಬೇಕೀಗ ನಾವು. ಚೈತ್ರ ಅವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀವು ಹೇಳಿ, ನೀವು ಮಾತಾಡಿ. ನಂಗೆ ಕತೆ ಹೇಳಕ್ಕೆ ಬರಲ್ಲ, ನಂಗೆ ಏನಿದ್ರು ಒಂದು ವಾಕ್ಯದಲ್ಲಿ ಅಷ್ಟೇ ಕತೆ ಹೇಳ್ತಾ ಹೋದ್ರೆ ಇವತ್ತೊಂದು ನಂಗೆ ಬರಲ್ಲ. ಸ್ವಲ್ಪ 5 ಮಾರ್ಕ್ಸ್ ಕ್ವೆಶ್ಚನ್ ಆದ್ರೂ ಆನ್ಸರ್ ಮಾಡಿ. ನಾನು ಒಂದು ವಾಕ್ಯ ಹೇಳ್ತೇನೆ, ಟಿಪ್ಪಣಿ ಬೇಕಾದ್ರೆ ಅವರೇ ಹೇಳ್ತಾರೆ. ನಂಗೆ ಕತೆ ಹೇಳಲಿಕ್ಕೆ ಬರಲ್ಲ. ಸೊ ಹೇಳಿ ಸರ್, ಕಾಲೇಜ್ದು ಮೇಡಮ್ ನೀವೇ ಹೇಳಿ. ಅಂದ್ರೆ ನಾವು ಕಾಲೇಜಿಂದ ಫ್ರೆಂಡ್ಸೇ, ಕಾಲೇಜ್ ಡೇಸ್ ಇಂದಾನು ಫ್ರೆಂಡ್ಸ್. ಅವ್ರು ಸಂಘಟನೆಯಲ್ಲಿದ್ರು, ನಾನು ಸಂಘಟನೆಯಲ್ಲಿದ್ದೆ. ಸಂಘಟನಾತ್ಮಕವಾಗಿ ಪರಿಚಯ, ಕ್ಲಾಸ್ಮೇಟ್ಸ್ ಕಾಲೇಜ್ ಮೇಟ್ಸ್ ಎಲ್ಲ ಸಂಘಟನಾತ್ಮಕವಾಗಿ ಪರಿಚಯ ನಾವು ಮುಂಚಿಂದನು. ಸುಮಾರು ವರ್ಷ ಫ್ರೆಂಡ್ಸ್ ಅಷ್ಟೇ. ನಾವು ಯಾವತ್ತಿಗೂ ಒಂದ್ಸಲಕ್ಕೇನು ಲವ್ ಮಾಡ್ತೀವಿ ಅಥವಾ ಐ ಲವ್ ಯು ಆ ಥರದ್ದೆಲ್ಲ ಯಾವತ್ತೂ ಯೋಚನೆ ಮಾಡಿ, ಬಟ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಸೊ ನಾವು ವರ್ಕ್ ಜಗಳ ಕೂಡ ಮಾಡೋದು ಇತ್ತಂತಲ್ಲ ಸ್ಟಾರ್ಟಿಂಗ್ ಅಲ್ಲಿ? ಜಗಳ ಅಂದ್ರೆ ಜಗಳ ಇತ್ತು, ತುಂಬಾ ಜಗಳ ಅಲ್ಲ, ಜಗಳ ಇರೋದು ಇದೆ. ಇದ್ರೆ ಇಲ್ಲ ಸುಮ್ಮನೆ ಅದು ಚಾನಲ್ ಅಲ್ಲಿ ಇರುವಾಗ